ಕಲ್ಲು ಕಲ್ಲಿನ ಮನೆ. ಹ್ಮ್ ಮಣ್ಣಿನ ಮನೆ ಗಟ್ಟಿಯಾಗಿರಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಸಂತೆ ತಗೊಂಡ್ ಬಂದ್ರಂತೆ ಅಷ್ಟೊತ್ತು ಮಲಗಿಬಿಡ್ತಿತ್ತಂತೆ. ಮನೆ ಸ್ವಲ್ಪ ಕಣ್ಣಿಗೈತಂತೆ. ಜೋರ ಮಳೆ ಬಂದ್ಬಿಟ್ಟ ತಕ್ಷಣ ಮಡಿ ಮನೆ ಬಿದ್ದೈತಾ? ಇದ್ರ ಮನೆ ಇನ್ನೊಂದು ಮನೆನಾ? ಕಾಗಕ್ಕನ ಮನೆ. ಅವನು ನೋಡುತ್ತೆ ಕೇಳಿಸ್ಕೋ, ಅದೇ ಅರ್ಥ. ಏನ್ ಅರ್ಥ ಇದೆ ಅಂತ ಹೇಳೋ ಮತ್ತೆ. ಬಂದೆ ಊಟ ಮಾಡ್ತಾ ಇದ್ದೀನಿ ಅಂತ ನಮ್ಮ ಮಕ್ಕಳಿಗೆಲ್ಲ ಮತ್ತೆ ಬಂದ್ಬಿಟ್ಟು ಇರ್ತದೆ. ಮತ್ತೆ ಊಟ ಮಾಡ್ತಾ ಇದ್ದೆ ಅಂತ ಮತ್ತೆ ಬಂದ್ಬಿಟ್ಟದೆ ಅಂತ ಸ್ನಾನ ಮಾಡ್ತಾ ಇದ್ದೀನಿ. ಅವರೆಲ್ಲ ಮನೇಲಿ ಹೋಗಿ ಗಲೀಜ್ ಮಾಡ್ಕೊಂಡು ಬಂದಿರೋರೆ ಅಂತ ಅನ್ನತ್ತಂತೆ. ಅನ್ಬಾರ್ದಂತೆ ತೆಗೀತಂತೆ. ಹೆಂಗ್ ಹೋಗ್ಬೇಕ ಅಂತ ಬರೀತಂತೆ. ನಂಗೆ ನಿಮ್ಮ ಮನೆ ಸ್ವಲ್ಪ ಜಾಗ ಕೊಡ್ತೀಯ ಅಂತ ಅನ್ನುತ್ತಂತೆ. ಜಾಗ ಕೊಡ್ತೀನಿ ಬಾ. ಇದೆಲ್ಲ ಆದ್ರೆ ಮೂಟೆಗಳಿದ್ದಾವಲ್ಲ, ಯಾರ ಮೇಲೆ ಮಾಡ್ಕೊತೀಯ? ಮಲ್ಕೊಟ್ಟಂತೆ. ಅದು ಹೊಟ್ಟೆ ಹಸಿತಾ ಇತ್ತಂತೆ. ಅದಕ್ಕೆ ಕೈ ಹಾಕುತ್ತಂತೆ. ಅಲ್ಲಿ ಕಡ್ಲೆಕಾಯಿ ಸಿಗುತ್ತಂತೆ. ಆಮೇಲೆ ಎಲ್ಲಾನು ತಿನ್ಕೊಂಡ್ಬಿಟ್ಟು ಜಂಟ ಹಾಕುತ್ತಂತೆ. ಆಗ ಅಲ್ಲ ಬುಟ್ಟ ಕಡೆ ಹಾಕುತ್ತಂತೆ. ಆಮೇಲೆ ನಾಳೆ ಬೆಳಗ್ಗೆ ಆದ ತಕ್ಷಣ ಅಲ್ಲಿಂದ ಹಾಳಾಗಿತ್ತಂತೆ ಕಿಟಕಿಯಿಂದ. ಕೈ ಹಾಕುತ್ತಂತೆ ಚೀಲದೊಳಗೆ. ಯಾವುದು? ಗೂಗಪ್ಪ. ಹಾಗೆ ಆಗ ಕತ್ತೆಲ್ಲ ಆಗ್ಬಿಟ್ಟಂತೆ ಕೈಗೆ. ಆಗ ಇನ್ನೊಂದ್ಸತಿ ಬಾ ಅಂತಂತೆ ಬರೆ ಹಾಕಿ ಅಲ್ಲೇ ತೀರ್ಬಿಟ್ಟಿತ್ತಂತೆ ಕತ್ಲೆಕಾಯಿ. ಬೆಂಕಿ ಸಿಕ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿತ್ತಂತೆ. ಥ್ಯಾಂಕ್ಸ್ ಕಣ, ನಂಗೆ ಈ ಸ್ಟೋರಿ ಮರ್ತೋಗಿದ್ದೆ. ನಿಜ ಐ ಸ್ವೇರ್ ನಂಗೆ ಮರ್ತೋಗಿದ್ದೆ. ನಂಗೆ ಇನ್ನೂ ಇದೆಯಾ? ಆಮೇಲೆ ಮತ್ತೆ ಮತ್ತೆ ಬಂದಂತೆ ಗಂಡಕ್ಕೆ ಮಲ್ಕೋದಂತೆ. ಆಗ ಮಲ್ಕೊಂಡ ತಕ್ಷಣ ರೆಕ್ಕೆ ಸುತ್ತಂತೆ ಕಿಟ್ಕಿಂದ ರೆಕ್ಕೆ ಸುಟ್ಟದ್ರೆ ಹೆಂಗಾಯ್ತು? ಇನ್ನೊಂದ್ಸತಿ ಬಾಯಿಗೆ